ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರ ಗುತ್ತಿಗೆದಾರರಿಂದ ಪಡೆದ %60% ಕಮಿಷನ್ ಹಣದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸುತ್ತಿದ್ದಾರೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ರಾಜ್ಯದ ಜನತೆಯ ಮೇಲೆ ಯಾವುದೇ ತೆರಿಗೆ ಹಾಕದೆ ಗ್ಯಾರಂಟಿ ಯೋಜನೆಗಳನ್ನು ಕೊಡುವುದಾಗಿ ಹೇಳಿದ್ದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಂದರ ಮೇಲೆ ತೆರಿಗೆ ಹೆಚ್ಚಿಸಿದೆ. ಇನ್ನು ರಾಜ್ಯ ಸರ್ಕಾರ ಕೋಮಾದಲ್ಲಿದ್ದು ಮುಖ್ಯಮಂತ್ರಿ ಹುದ್ದೆಗಾಗಿ ಕಿತ್ತಾಟ ನಡೆಸುತ್ತಿದ್ದು, ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರ ಎಂದು ತೊಲಗುತ್ತದೆ ಅಂತ ಕಾದು ಕುಳಿತಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಕರಣದ ನಂತರ ರಾಜ್ಯದಲ್ಲಿ ಗೃಹ ಸಚಿವರು ಯಾರು ಎನ್ನುವ ಅನುಮಾನ ಬರುತ್ತಿದೆ ಎಂದು ಟೀಕಿಸಿದರು. ಇನ್ನು ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಯಮಗೌಡ, ಬಿಜೆಪಿ ಅಧ್ಯಕ್ಷರಾದ ಗಿರಿಧರ್, ಚಿಕ್ಕಣ್ಣ, ಬರಗೂರು ಶಿವಕುಮಾರ್, ಕರಿಯಣ್ಣ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. 20 ತಿಂಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಆಗ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರೇ ಹಲವಾರು ಬಾರಿ ಇದನ್ನು ವ್ಯಕ್ತ ಮಾಡಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಒಂದು ರಾಜ್ಯ ಸುಭದ್ರ ಇರಬೇಕು ಅಂದರೆ, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಲಾ ಆ್ಯಂಡ್ ಆರ್ಡರ್ ಭಾಳ ಇಂಪಾರ್ಟೆಂಟು. ಇವತ್ತು ದಿನನಿತ್ಯ ಬ್ಯಾಂಕ್ಗಳ ದರೋಡೆ ನಡೀತಾ ಇದೆ. ಹಸುವಿನ ಕೆಚ್ಚಲು ಕುಯ್ಯುವಂಥದ್ದು, ಹಸುವಿನ ಹೊಟ್ಟೆ ಸೀಳುವಂಥದ್ದು, ರೇಪ್ ಕೇಸ್ಗಳು. ಕರ್ನಾಟಕದ ಗೃಹ ಇಲಾಖೆಯನ್ನು ಯಾರು ನೋಡ್ತಾರೆ ಅನ್ನೋದೇ ಡೌಟ್ ಅವರಿದೆ. ಮೊನ್ನೆ ಸಿಟಿ ರವಿ ಪ್ರಕರಣ ಇರ್ಬೋದು. ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ. ಇವರು ಬೆಳಗಾವಿಯಲ್ಲಿ ದೊಡ್ಡ ಅಧಿವೇಶನ ಮಾಡಿದ್ದಾರೆ. ಈ ದುಡ್ಡೆಲ್ಲಿಂದ ಬಂತು ಇವ್ರಿಗೆ? ಇಷ್ಟು ಫ್ಲೆಕ್ಸು, ಬ್ಯಾನರು, ಬಸ್ಗಳು, ಊಟ, ಈ 60% ಕಮಿಷನ್ ಹೊಡೆದಿದ್ರಲ್ಲ ಇಲ್ಲಿ, ಅದರ ಹಣ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಒಟ್ಟಿನಲ್ಲಿ ಸರ್ಕಾರ 60% ಕಮಿಷನ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ. ಮಾನವೀಯ ನೂತನ ಪದಾಧಿಕಾರಿಗಳು ಸಂಘದ ಬದ್ಧತೆಯಂತೆ ನಡೆದು ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಎಂದು ಟಿಪ್ಪು ಸುಲ್ತಾನ್ ಸಂಘದ ರಾಜ್ಯ ಸಂಚಾಲಕ ಸೈಯದ್ ಹುಸೇನ್ ಸಾಹೇಬ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿ, ಮಾನ್ವಿ ತಾಲೂಕು ಉಪಾಧ್ಯಕ್ಷರಾಗಿ ಫ್ರೂಡ್ ಸುಬಾನಿ, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಸೈಯದ್ ಸಾಜಿದ್, ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಬಸವರಾಜ ಸ್ವಾಮಿ, ಮಾನ್ವಿ ನಗರ ಘಟಕ ಅಧ್ಯಕ್ಷರಾಗಿ ಯೂಸುಫ್ ಕುರೇಶಿ ಇವರನ್ನ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದರು. ತಾಲೂಕಾ ಮತ್ತು ನಗರ ಘಟಕದ ಪದಾಧಿಕಾರಿಗಳು ಇವತ್ತು ನೇಮಕ ಮಾಡಿದ್ದೇವೆ. ಈ ಸಂಘದ ಒಂದು ತತ್ವ ಸಿದ್ಧಾಂತ ಮೇಲೆ ಏನು ಮಾನ್ವಿ ನಗರದಲ್ಲಿ ಮತ್ತು ತಾಲೂಕು ಮತ್ತು ರಾಜ್ಯದಲ್ಲಿ ನಮ್ಮ ಸಂಘಟನೆ ಒಂದು ಉತ್ತಮ ಕೆಲಸ ಮಾಡಿ ಇವತ್ತು ಮಾನ್ವಿಯಲ್ಲಿ ನೂತನವಾಗಿ ಪದಾಧಿಕಾರಿಗಳು ಮತ್ತೆ ನಗರ ಮತ್ತು ಮಾಡಿದ್ದೇವೆ. ನಗರ ಅಧ್ಯಕ್ಷರಾಗಿ ಯೂಸುಫ್ ಖುರೇಶಿ ಅವರನ್ನು ಮಾಡಿದ್ದೀವಿ ಮತ್ತು ತಾಲೂಕಾ ಉಪಾಧ್ಯಕ್ಷರಾಗಿ ಶೇಖ್ ಸುಬಾನಿ ಅವರಿಗೆ ಮಾಡಿದ್ದೀವಿ. ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಕೆ ಸೈಯದ್ ಸಾಜಿದ್ ಪಾಷಾ ಅವರಿಗೆ ಮಾಡಿದ್ದೀವಿ. ಸಂಘಟನೆ ಕಾರ್ಯದರ್ಶಿ ಬಸವರಾಜ ಸ್ವಾಮಿ ಅವರು ತಾಲೂಕಾದಲ್ಲಿ ನೇಮಕ ಮಾಡಿದ್ದೇವೆ. ಈ ಎಲ್ಲ ಯುವಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ವರ್ಗದವರು, ಎಲ್ಲ ಸಮಾಜದವರು ಒಂದಾಗಿ ಈ ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ ಆಗಲಿ ಇಡೀ ರಾಜ್ಯದಲ್ಲಿ ಆಗಲಿ ಒಂದು ಎಲ್ಲ ವರ್ಗದವರನ್ನು ನಾವು ಗುರುತಿಸಿ ಎಲ್ಲ ಸಮಾಜದವರಿಗೆ ಯಾವುದೇ ಕಷ್ಟ ಸುಖದಲ್ಲಿ ನಾವು ಒಂದಾಗಿ ಹೋರಾಟ ಮಾಡಬೇಕೆಂದು ನಾನು ಇವತ್ತು ಪದಾಧಿಕಾರಿಗಳಿಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಇಲ್ಲಿ ಅನೇಕ ಸಂಘಟನೆಗಳ ಜೊತೆ ನಾವು ಸೇರಿಕೊಂಡು ಅನೇಕ ಕಾರ್ಯಕ್ರಮಗಳು ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ಮಾನ್ವಿ ಪಟ್ಟಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವ ಒಂದು ಚಿಂತೆ ಕೂಡ ಇದೆ. ನಮ್ಮ ತಾಲೂಕಾ ಅಧ್ಯಕ್ಷ ಮೆಹಬೂಬ್ ಖುರೇಶಿ ಮತ್ತು ಕಾರ್ಯಾಧ್ಯಕ್ಷ MD ಫಯಾಜ್, ಆದರೆ ಇವರಿಬ್ಬರು ಇವತ್ತು ಈ ಮಾನ್ವಿ ಪಟ್ಟಣದಲ್ಲಿ ಕೆಲವು ಪದಾಧಿಕಾರಿಗಳಿಗೆ ಶಿಫಾರಸು ಮಾಡಿದ್ದಾರೆ. ನಾನು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಕುಂತು ಇವರಿಗೆ ನೇಮಕ ಮಾಡಿದ್ದೇವೆ. ಇವರಿಗೆ ನಾವು ಹೆಚ್ಚಿನ ಶಕ್ತಿ ತುಂಬಲಿಕ್ಕೆ ನಾನು ಸಂಪೂರ್ಣ ಪ್ರಯತ್ನ ಮಾಡಿ ಈ ಮಾನ್ವಿ ಪಟ್ಟಣದಲ್ಲಿ ಬಹಳ ವರ್ಷಗಳಿಂದ ಒಂದು ಕಾರ್ಯಕ್ರಮ ಮಾಡಬೇಕಂತ ಮತ್ತೆ ನಾವು ಪ್ರಯತ್ನದಲ್ಲಿ ಇದ್ದೀವಿ. ಟಿಪ್ಪು ಸುಲ್ತಾನ್ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದಂಥ ಹೋರಾಟಗಾರಲ್ಲ. ಈ ದೇಶಕ್ಕಾಗಿ, ರಾಜ್ಯಕ್ಕಾಗಿ ತನ್ನ ಮಕ್ಕಳನ್ನು ಒತ್ತಿ ಇಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ರೇಷ್ಮೆ ಬೆಳೆಯನ್ನು ಪರಿಚಯಿಸತಕ್ಕಂಥ ಈ ಮಹಾನ್ ನಾಯಕರ ಒಂದು ತತ್ವ ಸಿದ್ಧಾಂತವನ್ನು ಇಡೀ ಯುವ ಪೀಳಿಗೆ ತಿಳಿಸುವ ಸಲುವಾಗಿ ನಾವು ಈ ರಾಜ್ಯದಲ್ಲಿ ಒಂದು ಉತ್ತಮ ಸಂಘಟನೆಯಾಗಿ ಮಾನ್ವಿ ತಾಲೂಕಿನಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಮುಂದೆ ಕೂಡ ಈ ಪದಾಧಿಕಾರಿಗಳು ಮುಂದುವರಿಸಿಕೊಂಡು ಹೋಗ್ತಾರಂತ ನಮಗೆ ನಂಬಿಕೆ ಇದೆ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು. ಟಿಪ್ಪು ಸುಲ್ತಾನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಮಿಂಚಿದ್ದಾರೆ. ಅವರ ಹೆಸರಿನಲ್ಲಿ ಸಂಘವನ್ನು ಹುಟ್ಟಾಕಿರುವ ಸೈಯದ್ ಹುಸೇನ್ ಸಾಹೇಬ್ ಹಾಗೂ ಮಾನ್ವಿ ತಾಲೂಕು ಅಧ್ಯಕ್ಷ ಮೆಹಬೂಬ್ ಕುರೇಶಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂತೆ ದಲಿತ ಮುಖಂಡ ದೇವರಾಜ್ ನೂತನ ಪದಾಧಿಕಾರಿಗಳಿಗೆ ತಿಳಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ.
ಮಾನ್ವಿ ಪಟ್ಟಣದಲ್ಲಿ ನೂತನವಾಗಿ ಹೊಸ ಹಾಸ್ಟೆಲ್ ಕಟ್ಟಡ ನಿರ್ಮಾಣವಾಗಿ ತಿಂಗಳುಗಳೇ ಕಳೆದರೂ ಹಳೆ ಕಟ್ಟಡದಿಂದ ಇನ್ನೂ ಕೂಡ ಸ್ಥಳಾಂತರ ಮಾಡದ ಕಾರಣ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿರುವ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಕೆಲವು ದಿನಗಳ ಹಿಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇಲಾಖೆಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ರು. ಅದು ಯಾವುದೂ ಈಡೇರದ ಕಾರಣ ಸಾಮಾಜಿಕ ಹೋರಾಟಗಾರ ಪ್ರಭುರಾಜ್ ಕೋಡ್ಲಿ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿರುವ ಹೋರಾಟಗಾರರು ಮಕ್ಕಳು ಟಿನ್ ಶೆಡ್ಡಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಹೊಸ ಹಾಸ್ಟೆಲ್ ಕಟ್ಟಡ ನಿರ್ಮಾಣವಾಗಿ ತಿಂಗಳುಗಳೇ ಕಳೆದಿದೆ. ಜನವರಿ 26ರಂದು ಧ್ವಜಾರೋಹಣ ಮಾಡಿ ಮಕ್ಕಳನ್ನ ಹೊಸ ಕಟ್ಟಡಕ್ಕೆ ವರ್ಗಾವಣೆ ಮಾಡಬೇಕೆಂದು ತಾಲೂಕು ದಂಡಾಧಿಕಾರಿಗೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನವಿ. ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಿಮಗೆ ಮುನ್ಸೂಚನೆ ಕೊಟ್ಟ ಪ್ರಕಾರ ನಾವು ಹೋರಾಟಗಳನ್ನ ಹಂತ ಹಂತವಾಗಿ ಕಾನೂನು ಚೌಕಟ್ಟಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಬೇಡಿಕೆ, ಆದ್ಯತೆ ಬೇಡಿಕೆ, ಬಹುಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಏನು ಮಾನ್ವಿ ತಾಲೂಕಿನಲ್ಲಿ ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳ ಹಿತಕ್ಕೋಸ್ಕರ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡೋದಕ್ಕೋಸ್ಕರ ಘನ ಸರ್ಕಾರ ಒಂದು ಹಾಸ್ಟೆಲ್ ಕಟ್ಟಡ ಕಟ್ಟಿದೆ. ಅದನ್ನ ಗೌರವಾನ್ವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು, ಮತ್ತೆ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ NS ಬೋಸರ ಸಾಹೇಬರು, ಶಾಸಕರಾಗಿರ್ತಕ್ಕಂಥ ಅಂಪೇಶೋಕರ್ ಅವರ ನೇತೃತ್ವದಲ್ಲಿ ಆ ಕಟ್ಟಡ ಉದ್ಘಾಟನೆ ಆಗಿ ಹಿಂದಿಗೆ 7 ತಿಂಗಳು ಕಳೆದರೂ ಸಹ ಇವತ್ತು ವಿದ್ಯಾರ್ಥಿಗಳು ಆ ಒಂದು ಹಳೆ ಶೆಡ್ಡಿನಲ್ಲೇ, ಈ ಚಿತ್ರ ತೋರಿಸಿದಂತೆ ಆ ಹಳೆ ಶೆಡ್ಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯಕ್ಕೆ ಬಳಕೆ ಮಾಡಲಿಕ್ಕೆ ಶುದ್ಧವಾದ ನೀರಿಲ್ಲ, ನಂತರದಲ್ಲಿ ಅಲ್ಲಿ ಶೌಚಾಲಯಗಳಿಲ್ಲ, ಸುತ್ತ ಟಿನ್ನುಗಳ ಮಧ್ಯೆ ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾರೆ. ಆದರೆ ಈ ಅಯೋಗ್ಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಬೇಜವಾಬ್ದಾರಿ, ಇಲ್ಲಿರ್ತಕ್ಕಂಥ ನಟರಾಜ್ ಸರ್ ಅವರು ಸಮಾಜ ಕಲ್ಯಾಣ ಅಧಿಕಾರಿ. ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಕಳೆದ 2 ವರ್ಷಗಳಿಂದ ಕಳವಾಗಿದ್ದ 40ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳನ್ನು ಮಾಲೀಕರಿಗೆ ಕೋಲಾರ ಎಸ್ಪಿ ಬಿ ನಿಖಿಲ್ ಅವರು ಮರಳಿ ವಾಪಸ್ ನೀಡಿದ್ದಾರೆ. ಮಾಲೂರು ಠಾಣೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಎಸ್ಪಿ ನಿಖಿಲ್ ಭಾಗಿಯಾಗಿದ್ದರು. ಠಾಣೆಯ ಸಿಇಐಆರ್ ಪೋರ್ಟಲ್ ಸಹಾಯದಿಂದ ಸುಮಾರು 7 ಲಕ್ಷ ಬೆಲೆ ಬಾಳುವ 40ಕ್ಕೂ ಹೆಚ್ಚು ಫೋನ್ಗಳನ್ನು ಪತ್ತೆ ಹಚ್ಚಿದ್ದು, ಕಳೆದುಕೊಂಡ ಫೋನ್ ಸಿಗೋದೇ ಇಲ್ಲ ಅಂದುಕೊಂಡಿದ್ದ ಮಾಲೀಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್, ಫೋನ್ ಕಳೆದೋದಾಗ ಸಾರ್ವಜನಿಕರು ಸಿಇಐಆರ್ ಪೋರ್ಟಲ್ ಸಮರ್ಪಕವಾಗಿ ಉಪಯೋಗ ಮಾಡಿದಾಗ ನಿಮ್ಮ ಫೋನ್ ಯಾವ ರಾಜ್ಯದಲ್ಲಿದ್ದರೂ ಪೊಲೀಸರು ಪತ್ತೆ ಹಚ್ಚಲು ಸಹಾಯಕ ಅಂತ ತಿಳಿಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಮಾಲೂರು ಪೊಲೀಸ್ ಠಾಣೆಯಲ್ಲಿ ನಮ್ಮ ಸಿಇಐಆರ್ ಪೋರ್ಟಲ್ ಸೆಂಟ್ರಲ್ ಮೂರ್ತಿ ಶ್ರೀನಿವಾಸ್ ರೆಡ್ಡಿ 466. ಗುಬ್ಬಿ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಬಿಕೆ ಪರಮಶಿವಯ್ಯ, ಉಪಾಧ್ಯಕ್ಷರಾಗಿ ಟಿಎಸ್ ಕಿರಣ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗುಬ್ಬಿ ಪಟ್ಟಣದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ 2025ರಿಂದ 2030ರ ಅವಧಿಯವರೆಗೂ ನಡೆದ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಕೆ ಪರಮಶಿವಯ್ಯ, ಉಪಾಧ್ಯಕ್ಷರಾಗಿ ಟಿಎಸ್ ಕಿರಣ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಪರಮಶಿವಯ್ಯ ಮಾತನಾಡಿ, ಬ್ಯಾಂಕ್ ಕೊಟ್ಟ ಸಾಲವನ್ನು ತಾಲೂಕಿನ ರೈತರು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡ್ತಾ ಇದ್ದು ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. 30 ವರ್ಷಗಳಿಂದ ಬ್ಯಾಂಕ್ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಿದೆ ಅಂತ ತಿಳಿಸಿದರು. ಆಯ್ಕೆಯಾಗಕ್ಕೆ ಸಹಕಾರ ಕೊಟ್ಟರು ಎಲ್ಲ ಡೈರೆಕ್ಟರ್ಗಳಿಗೂ ನಮಸ್ಕಾರ. ನಾನು ಹೊಸದಾಗಿ ಡೈರೆಕ್ಟರ್ ಆಗಿರೋದು ಮೊದಲನೇ ಬಾರಿ, ಮತ್ತು ಹೊಸದಾಗಿ ಉಪಾಧ್ಯಕ್ಷ ಕೂಡ ಆಗಿರೋದು ಮೊದಲನೇ ಬಾರಿನೇ. ಬಾಗಲವಾಡಿ ಹೋಬಳಿಯಿಂದ ನಾನು ಡೈರೆಕ್ಟರ್ ಆಗಿರೋದು. ನಮ್ಮ ಅಪ್ಪಾಜಿ ಅವರು ಡೈರೆಕ್ಟರ್ ಆಗಿ 7 ಬಾರಿ ಈ ಬ್ಯಾಂಕಿಗೆ ಸೇವೆ ಸಲ್ಲಿಸಿದ್ದಾರೆ, 1 ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ಇಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರೋದ್ರಿಂದ ನಾನು ಅವ್ರ ರೀತಿಯೇ ಸಹಕಾರಿ ಕ್ಷೇತ್ರದಿಂದನೇ ಸಮಾಜ ಸೇವೆ ಮಾಡಬೇಕು, ರೈತರ ಸೇವೆ ಮಾಡಬೇಕು ಅಂತ ಈ ಮೂಲಕ ನಾನು ಉಪಾಧ್ಯಕ್ಷನಾಗಿದ್ದೀನಿ ಅಂತ ಹೇಳಕ್ಕೆ
ನೂತನ ಉಪಾಧ್ಯಕ್ಷ ಟಿಎಸ್ ಕಿರಣ್ ಕುಮಾರ್ ಮಾತನಾಡಿ, ನಾನು ಮೊದಲ ಬಾರಿಗೆ ನಿರ್ದೇಶಕನಾಗಿ ಹಾಗೂ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ತಂದೆಯವರು 7 ಬಾರಿ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೂಲಕ ರೈತರಿಗೆ ಸಮರ್ಪಕವಾಗಿ ಸಾಲಗಳನ್ನು ನೀಡಿ ಕೃಷಿ ಚಟುವಟಿಕೆಗಳಿಗೆ ಸಹಕಾರ ನೀಡುತ್ತೇನೆ. ಬ್ಯಾಂಕಿನ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ಶ್ರಮಿಸುತ್ತೇನೆ ಅಂತ ತಿಳಿಸಿದರು. ಅಧ್ಯಕ್ಷರಾಗಿ ಮತ್ತೆ ನಿಮಗೆ ಮತ್ತೆ ಬಂದಿದೆ, ಚಾನ್ಸ್ ಸಿಕ್ಕಿದೆ, ಏನು ಅನ್ಸುತ್ತೆ ಸರ್? ಮೊದಲನೇದಾಗಿ ನನ್ನ ಎಲ್ಲ ತಾಲೂಕಿನ ಸಹಕಾರಿ ಬಂಧು ರೈತರುಗಳಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಸುಮಾರು 34 ವರ್ಷಗಳ ಕಾಲ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಬ್ಯಾಂಕನ್ನ ನನ್ನ ಕೈ ಕೊಟ್ಟಿದ್ರು. ಸೊ ಅವತ್ತಿಂದ ಇವತ್ತಿಗೂ ಲಕ್ಷಾಂತರ ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ. ಬ್ಯಾಂಕು ತುಂಬ ಕಡಿಮೆ ಸ್ಥಿತಿಲಿತ್ತು ಅವತ್ತು, ಈಗ ಬ್ಯಾಂಕು ತುಂಬ ಉನ್ನತ ಸ್ಥಿತಿಗಿದೆ. ಜೊತೆಗೆ ಇವರು ಸಹಕಾರದಿಂದ ನಾನು ನಮ್ಮ ಬ್ಯಾಂಕಿಂದ ಸ್ಟೇಟ್ ಲೆವೆಲ್ ನಿರ್ದೇಶಕ ಕೂಡ ಆಗಿ, ಅದಕ್ಕಾಗಿ ಇಡೀ ಕ್ಷೇತ್ರದ ಎಲ್ಲ ಸಹಕಾರಿ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಮತ್ತೆ ನನ್ನ ಜೊತೆ ನನ್ನ ಎಲ್ಲ ನಿರ್ದೇಶಕ ಮಿತ್ರರು ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟು ನಾವೇನೇ ನಿರ್ಧಾರ ತಗೊಂಡ್ರು ಕೂಡ ಯಾವುದನ್ನು ಪ್ರಶ್ನೆ ಮಾಡದೆ ಸಹಕಾರ ಕೊಟ್ಟವ್ರೆ. ಅವರಿಗೆ ನಾನು ಆಭಾರಿಯಾಗಿರ್ತೀನಿ ಅಂತ ಈ ಮೂಲಕ ಹೇಳುತ್ತೇನೆ. ಸರ್, ಈಗ ನೀವು ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರಾದ ಎಸ್ಎಲ್ ನರಸಿಂಹಯ್ಯ, ಲಕ್ಷ್ಮೀ ನಂಜೇಗೌಡ, ಬಿಎಸ್ ರಾಜ್ಕುಮಾರ್, ದೇವರಾಜು, ರೈತರು ಹಾಗೂ ಇತರೆ ಮುಖಂಡರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜಯಪ್ರಕಾಶ್, ಉಪಾಧ್ಯಕ್ಷರಾಗಿ ವೇದಾವತಿ ಹರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜಯಪ್ರಕಾಶ್, ಉಪಾಧ್ಯಕ್ಷರಾಗಿ ವೇದಾವತಿ ಹರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 12 ಜನ ನಿರ್ದೇಶಕರಲ್ಲಿ 4 ಜನ ನಿರ್ದೇಶಕರಾದ ಶಿವರಾಜು, ವಿನಯ್ ಕುಮಾರ್, ವಿರೂಪಾಕ್ಷ, ರಾಜಣ್ಣ ಗೈರಾಗಿದ್ದರು. ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜಯಪ್ರಕಾಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ವೇದಾವತಿ ಹರೀಶ್ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿ ಲಿಯಾಖತ್ ಅಲಿ ಖಾನ್ ಅವಿರೋಧ ಘೋಷಣೆ ಮಾಡಿದ್ದಾರೆ. ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಮಾತನಾಡಿ, ಸಹಕಾರ ಸಂಘದ ಅಭಿವೃದ್ಧಿಗೆ ಕೆಎನ್ ರಾಜಣ್ಣ ಅವರ ಸಹಕಾರವನ್ನು ಪಡೆದು ಅಭಿವೃದ್ಧಿ ಪಡಿಸಲಾಗುತ್ತೆ. ಸಹಕಾರ ಸಂಘದಿಂದ ಪ್ರತಿಯೊಬ್ಬ ರೈತರಿಗೂ ಸಾಲ ಸೌಲಭ್ಯವನ್ನು ಕೊಡಿಸಲಾಗ್ತಾ ಇದ್ದು, ರೈತರಿಗೆ ಅಡಿಕೆ ಸಾಲ, ವಾಹನ ಸಾಲ, ಚಿನ್ನಾಭರಣ ಸಾಲ, ಬೆಳೆ ಸಾಲ ಜೊತೆಗೆ ಸ್ವಸಹಾಯ ಸಂಘಗಳಿಗೆ ಸಾಲ ನೀಡಿದ್ದು, ನಮ್ಮ ಸಹಕಾರ ಸಂಘದ ವತಿಯಿಂದ ರೈತರಿಗೆ ಎಟಿಎಂ, ಜನ ಔಷಧ ಕಟ್ಟಡ ಹಾಗೂ ಹಾರ್ಡ್ವೇರ್ಗಳನ್ನು ಮಾಡಿದ್ದು, ಅನೇಕ ಯೋಜನೆಗಳನ್ನು ರೈತರಿಗೆ ನೀಡಿದ್ದು, ಮುಂಬರುವ ದಿನಗಳಲ್ಲಿ ಹೆಚ್ಚು ಸೌಲಭ್ಯಗಳನ್ನು ರೈತರಿಗೆ ನೀಡಲಾಗುತ್ತೆ. ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾ ಇದ್ದು, ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಂತ ತಿಳಿಸಿದರು. ಸಹಕಾರ ಸಂಘದ 3ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಮುಂದೆ ಇನ್ನೂ ಮಾಡ್ತಕ್ಕಂಥದ್ದು, ಎಷ್ಟು ಮಾಡಿದ್ರು ಮಾಡ್ತಕ್ಕಂಥ ಕೆಲಸಗಳು ಬೇಕಾದಷ್ಟು ಇದ್ದಾವೆ. ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಸಂಸ್ಥೆಗೆ ಬೆಳೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಭಾಳಷ್ಟು ಕೆಲಸಗಳಿದ್ದಾವೆ. ಅವನ್ನೆಲ್ಲ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸದಸ್ಯರ ವಿಶ್ವಾಸಕ್ಕಿಟ್ಟುಕೊಂಡು ಅಭಿವೃದ್ಧಿಯಾಗ್ತಾ ಸಾಗಲಿಕ್ಕೆ ನಾವು ಬದ್ಧನಾಗಿದ್ದೀವಿ. ರೈತರಿಗೆ ಏನೇನು ಯೋಜನೆ ಹಮ್ಮಿಕೊಂಡಿದ್ದಾರೆ ಈ ಸಲ ನಿಮ್ಮ ಸಹಕಾರ ಸಂಘದ ವತಿಯಿಂದ? ಬೆಳೆ ಸಾಲ ಕೊಟ್ಟಿದ್ದೀವಿ, ಆಮೇಲೆ ಲೋನ್ ಕೊಟ್ಟಿದ್ದೀವಿ, ಸಹಕಾರ ಸಂಘದಲ್ಲಿ ನನಗೆ ಕೆಲವಾರು ಇವು ಪ್ರಾಪರ್ಟಿ ಲೋನ್ಗಳು ಕೊಟ್ಟಿದ್ದೀವಿ, ಸಾಕಷ್ಟು ಲೋನ್ಗಳು ಕೊಟ್ಟಿದ್ದೀವಿ. ಸ್ವಸಹಾಯ ಸಂಘಗಳಿಗೆ ಸಾಲ ಕೊಟ್ಟಿದ್ದೀವಿ. ಗೊಬ್ಬರ ಏನೋ ಕೊಟ್ಟಿದ್ದೀರಾ ರೈತರಿಗೆ? ಅದೇ ಹೇಳ್ಬೇಕು, ಏನೇನು ಕೊಟ್ಟಿದ್ದೀರಿ ಅಂತ. ಅಡಿಕೆ ಸಾಲ, ಚಿನ್ನ ಸಾಲ ಏನಾರು ಇದೆಯಾ? ಸಾಲ ಕೊಟ್ಟಿದ್ದೀವಿ, ಚಿನ್ನ ಸಾಲ ಕೊಟ್ಟಿದ್ದೀವಿ, ಹಾರ್ಡ್ವೇರ್ ಮಾಡಿದ್ದೀವಿ, ಜನೌಷಧಿ ಮಾಡಿದ್ದೀವಿ, ಇ ಸ್ಟಾಂಪಿಂಗ್ ಮಾಡಿದ್ದೀವಿ, ಎಟಿಎಂ ಮಾಡಿದ್ದೀವಿ. ಇನ್ನೂ 10 ಹಲವು ಮಾಡುವಂಥ ಕಾರ್ಯಕ್ರಮಗಳು ಇದ್ದಾವೆ. ಸರ್ಕಾರದಿಂದ ಬರುವಂಥ ಯೋಜನೆ ವ್ಯಾಪಕವಾಗಿ ಇಲ್ಲಿನವರೆಗೂ ತಲುಪೈತೆ, ಮುಂದೂ ತಲುಪುತ್ತೆ. ನಿರ್ದೇಶಕರಾದ ದಯಾನಂದ್, ನಾಗೇಂದ್ರಪ್ಪ, ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ನಿಜಾನಂದ ಮೂರ್ತಿ, ಸಂಘದ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಮೋಹನ್, ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಗೆ ಬೆಂಗಳೂರಿಗೆ ತೆರಳಿದರು. ಇತ್ತೀಚೆಗೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಕೇಂದ್ರದ ಪಾರ್ಲಿಮೆಂಟ್ ಆವರಣದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಿಸಿ ಮಾತನಾಡಿರುವುದನ್ನು ಖಂಡಿಸಿ ಬೆಂಗಳೂರು ಫ್ರೀಡಂ ಪಾರ್ಕ್ ಬಳಿ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮಾಡಲು ದೇವನಹಳ್ಳಿ ತಾಲೂಕು ಸಮಿತಿ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಜನರು ತೆರಳಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ತಿಮ್ರಾಯಪ್ಪ ಮಾತನಾಡಿ, ಸಂವಿಧಾನ ನೀಡಿರುವ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಅವಮಾನವಾಗುವಂತೆ ಮಾತನಾಡುವ ರಾಜಕಾರಣಿಗಳಿಗೆ ಸರಿಯಾದ ಬುದ್ಧಿ ಕಲಿಸಲು ಮತ್ತು ಶೋಷಿತ ಸಮುದಾಯಗಳು ಜಾಗೃತರಾಗಿ ಅಂಬೇಡ್ಕರ್ ಅವರ ಬಗ್ಗೆ ವಿಚಾರಗಳನ್ನು ತಿಳಿಸುತ್ತಾ ಇರುವುದನ್ನು ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ದೇಶ ನಡೆಯುತ್ತಿರುವುದೇ ಸಂವಿಧಾನದ ಅಡಿಯಲ್ಲಿ, ಅದನ್ನು ಒಪ್ಪದವರು ದೇಶ ಬಿಟ್ಟು ತೊಲಗಿ ಅಂತ ತಿಳಿಸಿದರು.
ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ನರಸಪ್ಪ, ಜಿಲ್ಲಾ ಸಂಘಟನಾ ಸಂಚಾಲಕ ರಮೇಶ್, ತಾಲೂಕು ಸಂಘಟನಾ ಸಂಚಾಲಕ ರಾಜೇಶ್, ವಿಜಯಪುರ ಪುರಸಭಾ ಸದಸ್ಯ ನಾರಾಯಣ ಸ್ವಾಮಿ, ನಾಗರಾಜ್, ಅಂಬರೀಶ್, ರಾಜೇಶ್, ಶಿವಮೂರ್ತಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು. ಸಂಘಿಗಳು ನಮ್ಮನ್ನ ಸಂವಿಧಾನದ ಮೇಲೆ ಅವರು ಮಾಡುವಂಥ ಅಮಾನುಷ್ಯವಾದ ಮತ್ತು ಅದನ್ನು ಟೀಕೆ ಮಾಡುವಂಥ ಒಂದು ಇದಕ್ಕೆ ಬ್ರೇಕ್ ಹಾಕಬೇಕು. ಮತ್ತು ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬರ ಬಗ್ಗೆ ಮಾತಾಡುವಂಥ ರಾಜಕಾರಣಿಗಳಿಗೆ ಇವತ್ತು ಅವರು ಕಿರುಕುಳಗಳನ್ನು ಕೊಡುವಂಥ ಒಂದು ಇಡಿ ಮತ್ತು CBIಗಳನ್ನು ಬಿಟ್ಟು ಅವರನ್ನು ಮಟ್ಟ ಹಾಕುವಂಥ ಒಂದು ಇದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಟೋಟಲ್ ಆಗಿ ಇವತ್ತು ಏನಾಗ್ತಾ ಇದೆ ಅಂದರೆ ಅಂಬೇಡ್ಕರ್ ವಿಚಾರಗಳು ಇವತ್ತು ದೇಶದೆಲ್ಲೆಡೆ ಪ್ರಸ್ತುತವಾಗಿದ್ದೇವೆ. ಮತ್ತು ಸೋಷಿಯಲ್ ಸಮುದಾಯಗಳು ಏನಿವತ್ತು ಜಾಗೃತರಾಗಿ ಬಾಬಾ ಸಾಹೇಬರ ಒಂದು ವಿಚಾರವಾಗಿ ಇಟ್ಕೊಂಡು ಇವತ್ತು ರಾಜ್ಯಾಂಗ ನಡೀತಾ ಇದೆ, ಅವೆಲ್ಲ ಹೋಗ್ತಾ ಇದ್ದಾರೆ. ಇದನ್ನು ಸಹಿಸ್ತಾಗಿದೆ. ಮೊಟ್ಟಮೊದಲ ಹಿತಾಸಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಪದೇ ಪದೇ ಟೀಕಿಸ್ತಾ ಇರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಸಂವಿಧಾನದ ಬಗ್ಗೆ ನಿಮಗೆ ಇಷ್ಟ ಇಲ್ಲ ಅಂತ ನೀವು ದೇಶ ಬಿಟ್ಟು ಹೋಗ್ಬೋದು. ಯಾಕಂದರೆ ಈ ದೇಶ ಇವತ್ತು ನಡೀತಾ ಇರೋದು ಸಂವಿಧಾನದ ಒಂದು ರಾಜ್ಯಾಂಗದ ಮೇಲೆ. ಅದರಿಂದ ಸಂವಿಧಾನನ ನೀವು ಒಪ್ಕೊಂಡಿಲ್ಲ ಅಂತಂದರೆ ಈ ದೇಶ ಬಿಟ್ಟು ತೊಲಗಿ ಅಂತ ಹೇಳ್ಬಿಟ್ಟು ನಾವು ಇವತ್ತೊಂದು ಬೃಹತ್ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಸುಮಾರು ಜನ ನಾವು ಸುಮಾರು ಒಂದು 8-10 ಬಸ್ಸಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.